ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ವೀಸ್ ಕ್ರಿಯೇಷನ್ಸ್. ನಾನು ಇವತ್ತೊಂದು ಹೊಸ ಡಿಸೈನ್ ತೋರಿಸ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಅದ್ರ ಪಕ್ಕನೇ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. 2 ಸರಿ ಲಾಕ್ ಆದಮೇಲೆ 2 ಚೈನ್ಸ್ ಹಾಕ್ಕೊತೀನಿ. 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಅದ್ರ ಪಕ್ಕನೇ ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಒಂದು ಡಬಲ್ ಕ್ರೋಶೆಟ್ ಆದಮೇಲೆ 1 2 3 ಚೈನ್ಸ್ ಹಾಕ್ಕೊಂಡು 2 ಚೈನು ಮತ್ತು ಡಬಲ್ ಕ್ರೋಶೆಟ್ ಸೆಂಟರ್ ಗ್ಯಾಪಲ್ಲಿ ನಾನೊಂದು ಲಾಕ್ ಮಾಡ್ಕೊತೀನಿ. 2 ಚೈನ್ ಗ್ಯಾಪಿಗೆ ಪೀಕಾಟ್ ಸ್ಟಿಚ್ ಥರ ಒಂದು ಪೀಕಾಟ್ ಮಾಡಿಕೊಂಡೆ. ನೆಕ್ಸ್ಟು ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ನೆಕ್ಸ್ಟ್ಗೆ ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಡಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದೇ ಡಬಲ್ ಕ್ರೋಶೆಟ್ಗೆ ಅದನ್ನು ಲಾಕ್ ಮಾಡ್ಕೊತೀನಿ. 3 ಚೈನ್ನ ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಮತ್ತೆ ಒಂಚೂರು ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಗ್ಯಾಪಿಗೆ ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ಸ್ ಹಾಕ್ಕೊಂಡು ಅದೇ ಫಸ್ಟ್ ಮಾಡಿರೋ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊತೀನಿ. ಇದು ಪಿಕಾಟ್ ಸ್ಟಿಚ್ ಅಂತಾರೆ ಫ್ರೆಂಡ್ಸ್. ಇದೇ ರೀತಿ ನಾನು ಸ್ಟಾರ್ಟಿಂಗ್ 5 ಪಿಕಾಟ್ ಸ್ಟಿಚ್ ಮಾಡ್ಕೊತೀನಿ. ಡಬಲ್ ಕ್ರೋಶೆಟ್ಗೆ ಮತ್ತೆ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಗ್ಯಾಪಿಗೆ ಲಾಕ್ ಮಾಡ್ಕೊತೀನಿ. 4 ಟೈಮ್ಸ್ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಸರಿ ಹಾಕ್ಕೋತೀನಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ ತಗೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ವಲ್ಪ ಗ್ಯಾಪ್ಗೆ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಟಿಗೆ ಲಾಕ್ ಮಾಡ್ಕೊತೀನಿ. ಇದನ್ನು ಪಿಕಾಟ್ ಸ್ಟಿಚ್ ಅಂತ ಕರೀತಾರೆ ಫ್ರೆಂಡ್ಸ್. ಬಿಗಿನರ್ಸ್ ಆಗಿದ್ದರೆ ನೀವು ನೋಡ್ಕೊಳ್ಳಿ. ಈ ರೀತಿ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಆ ಗ್ಯಾಪ್ ಒಳಗಡೆ ಒಂದು ಅದೇ ಡಬಲ್ ಕ್ರೋಶೆಟ್ ಲಾಕ್ ಮಾಡಿಕೊಂಡ್ರೆ ಇದು ಪಿಕಾಟ್ ಸ್ಟಿಚ್ಚು. ನೆಕ್ಸ್ಟು ನಾನಿವಾಗ ಸ್ಕ್ವೇರ್ ಶೇಪ್ ಬೀಡನ್ನ ಆ್ಯಡ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಆ ಕಾರ್ನರಿಗೆ ಆ ಬೀಡ್ ಒಳಗಡೆಯಿಂದ ದಾರನ ಎಳ್ಕೊಂಡು ನೀಟಾಗಿ ನೋಡಿಕೊಂಡು ಕಾರ್ನರ್ನ ಇಟ್ಕೊಂಡು ಕಾರ್ನರಿಗೆ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಸೂಜಿ ಮೇಲೆ 3 ಲೂಪ್ ಇರುತ್ತೆ. 3 ಲೂಪಿಂದನೂ ಒಂದೇ ಸರಿ ಥ್ರೆಡ್ನ ಎಳ್ಕೊತೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಕರಿತೀವಿ. ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊತೀನಿ. ಆ ಬೀಡ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಥ್ರೆಡ್ ಇರುತ್ತೆ. ನಾನು 3 ಥ್ರೆಡ್ಡಿಂದನೂ ಒಂದು ಥ್ರೆಡ್ನ ಎಳ್ಕೊತೀನಿ. ಇದು ಹಾಫ್ ಡಬಲ್ ಕ್ರೋಶೆಟ್ ಫ್ರೆಂಡ್ಸ್. ಈ ಸ್ಕ್ವೇರ್ ಶೇಪ್ ಬೀಡ್ ಫುಲ್ಲು ಹಾಫ್ ಡಬಲ್ ಕ್ರೋಶೆಟಿಂದನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಫ್ರೆಂಡ್ಸ್, ಮತ್ತೆ ಹಾಫ್ ಡಬಲ್ ಕ್ರೋಶೆಟ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಬೀಡ್ ಗ್ಯಾಪ್ ಒಳಗಿಂದ ಥ್ರೆಡ್ನ ಎಳ್ಕೊಂಡು ಮತ್ತೆ ಥ್ರೆಡ್ನ ತಗೊಂಡು ಆ 3 ಥ್ರೆಡ್ ಒಳಗಿಂದ ಆ ಥ್ರೆಡ್ನ ಎಳ್ಕೊಳ್ಬೇಕು.
ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತೀವಿ ನೋಡಿ ಫ್ರೆಂಡ್ಸ್. ಒಂದು ಸೈಡ್ ಗ್ಯಾಪಿಗೆ ಎಷ್ಟು ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೋ ಅಷ್ಟು ನೀವು ಹಾಕ್ಕೋಬೇಕಾಗುತ್ತೆ ನೋಡಿ. ಒಂದು ಸೈಡ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಇನ್ನೊಂದು ಸೈಡಿಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಹೋಗ್ತೀನಿ. ಈ ಸ್ಕ್ವೇರ್ ಬೀಡ್ ಫುಲ್ಲು ಇದೇ ರೀತಿ ಹಾಫ್ ಡಬಲ್ ಕ್ರೋಶೆಟಲ್ಲಿ ಕವರ್ ಮಾಡ್ಕೋತೀನಿ. ನಾನು ಯೂಸ್ ಮಾಡ್ತಿರೋದು 6 ಎಳೆ ದಾರ ಫ್ರೆಂಡ್ಸ್. ನೀವೇನಾದರೂ 8 ಎಳೆ ದಾರ ಯೂಸ್ ಮಾಡಿದ್ರೆ ಜಾಸ್ತಿ ಬೀಳೋದಿಲ್ಲ ಹಾಫ್ ಡಬಲ್ ಕ್ರೋಶೆಟ್ಟು. 6 ಎಳೆ ದಾರ ಯೂಸ್ ಮಾಡಿರೋದ್ರಿಂದ ನಾನು ಈ ಸ್ಕ್ವೇರ್ ಬೀಡ್ ಫುಲ್ಲು ಟೋಟಲ್ಲು ನನಗೆ 26 ಹಾಫ್ ಡಬಲ್ ಕ್ರೋಶೆಟ್ ಬಿದ್ದಿದೆ ಫ್ರೆಂಡ್ಸ್. ಆ ಡಿಸೈನು ಅದು ಫುಲ್ಲು 26 ಇದೆ ಹಾಫ್ ಡಬಲ್ ಕ್ರೋಶೆಟ್ಟು. ನೀವು 8 ಎಳೆ ದಾರ ತೊಗೊಂಡ್ರೆ 20 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ ಫ್ರೆಂಡ್ಸ್. ನಾನು 6 ಎಳೆ ದಾರ ತೊಗೊಂಡಿರೋದು. ನೆಕ್ಸ್ಟು ಫುಲ್ ಕಂಪ್ಲೀಟ್ ಆಗಿದೆ, ಅದು ಸ್ಕ್ವೇರ್ ಬೀಡ್ ಫುಲ್ಲು ಕಂಪ್ಲೀಟ್ ಆಯಿತು. ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ, 2ರಲ್ಲಿ ಒಂದು, ನೆಕ್ಸ್ಟ್ 2ರಲ್ಲಿ ಒಂದು, ಈ ರೀತಿ ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟು 3 ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ಟಿಗೆ ನಾನು ಆ 3 ಚೈನ್ನ ಲಾಕ್ ಮಾಡ್ಕೋತೀನಿ. ಒಂದು ಪಿಕಾಟ್ ಸ್ಟಿಚ್ ಆಯಿತು. ನೆಕ್ಸ್ಟ್ ಅದೇ ರೀತಿ ನಾನು 4 ಮಾಡ್ಕೋತೀನಿ ಡಬಲ್ ಕ್ರೋಶೆಟ್ಸ್ನ. ಡಬಲ್ ಕ್ರೋಶೆಟ್ಸ್ಗೆ ಪಿಕಾಟ್ ಸ್ಟಿಚ್ ಬರುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಇವಾಗ 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೋತೀನಿ. ಈ ಡಿಸೈನಿಗೆ ಕುಚ್ಚು ಹಾಕೊತಿಲ್ಲ ಫ್ರೆಂಡ್ಸ್ ನಾನು, ಹಾಗೆ ಹ್ಯಾಂಗಿಂಗ್ಸ್ ಡಿಸೈನ್ ಥರ ಕಾಣುತ್ತೆ, ಹ್ಯಾಂಗಿಂಗ್ ಕುಚ್ಚುಗಳ ಥರ. ಸೊ ನಾನು ಇದು ಹಾಗೆ ಹಾಕ್ಕೊತಿದ್ದೀನಿ ಫುಲ್ಲು. ಸ್ಯಾರಿ ಫುಲ್ ಡಿಸೈನು ಕುಚ್ಚು ಬರ್ತಿಲ್ಲ, ಬರೀ ಆರ್ಚ್ ಇದಿರುತ್ತೆ. ಇದು ಹ್ಯಾಂಗಿಂಗ್ ಟೈಪ್ ಕುಚ್ಚು ಥರನೇ ಬರುತ್ತೆ ಫ್ರೆಂಡ್ಸ್ ಇದು. ಸೊ ನಾನು ಕುಚ್ಚು ಹಾಕೋತಿಲ್ಲ. ತುಂಬ ಚೆನ್ನಾಗಿ ಕಾಣುತ್ತಿದ್ದು, ಬಾರ್ಡರ್ ಡಿಸೈನ್ಗಿಂತ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಹ್ಯಾಂಗಿಂಗ್ಸ್ ಟೈಪ್ ಬರುತ್ತಲ್ವ, ಸೊ ಇದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಕಾಣುತ್ತೆ. ಫಸ್ಟ್ ಸ್ಟೆಪ್ಪು ನೀವು ಫುಲ್ಲು ಈ ರೀತಿ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಫಸ್ಟು 5 ಪಿಕಾಟ್ ಸ್ಟಿಚ್ ಹಾಕ್ಕೊಂಡೆ. ನೆಕ್ಸ್ಟು ಆ ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆ 26 ಹಾಫ್ ಡಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಫ್ರೆಂಡ್ಸ್ ಪಿಕಾಟ್ ಸ್ಟಿಚ್ಚು. ಮತ್ತು 5 ಪಿಕಾಟ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನಾನು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊತೀನಿ. ಇವಾಗ ಮತ್ತೆ ಸ್ಕ್ವೇರ್ ಶೇಪ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಾನು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊತೀನಿ. ಆ ಬೀಡ್ ಒಳಗಡೆಯಿಂದ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ದಾರ ಇರುತ್ತೆ, ಆ 3 ದಾರ ಒಳಗಡೆಯಿಂದನೂ ಒಂದು ದಾರನ ಎಳ್ಕೊತೀನಿ. ಈ ರೀತಿ ನಾನು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗ್ತೀನಿ. ಸೇಮ್ ಈ ಬೀಡಿಗೂ ನನಗೆ ಟೋಟಲು 26 ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ ಫ್ರೆಂಡ್ಸ್. ನಿಮ್ಗೆ ಎಷ್ಟಾಗುತ್ತೋ ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ನೀವು ಹೇಳಿದ್ನಲ್ಲ ಫ್ರೆಂಡ್ಸ್, 6 ಎಳೆ ದಾರ ತೊಗೊಂಡ್ರೆ 26 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ. 8 ಎಳೆ ದಾರ ತೊಗೊಂಡ್ರೆ ನೀವು 20 ಹಾಫ್ ಡಬಲ್ ಕ್ರೋಶೆಟ್ ಬರುತ್ತೆ. ನೋಡಿ ಫ್ರೆಂಡ್ಸ್, ನೀವು ಮೂವ್ ಮಾಡಿಕೊಂಡು
ಕರೆಕ್ಟಾಗಿ ಗ್ಯಾಪ್ ಕೊಡ್ತೀರಾ, ಬೀಡ್ ಕಾಣಿಸ್ಬಾರ್ದು ಫ್ರೆಂಡ್ಸ್. ಆ ರೀತಿ ನೀವು ಫಿಲ್ ಮಾಡ್ಕೊತಾ ಹೋಗಿ. ಹಾಫ್ ಡಬಲ್ ಕ್ರೋಶೆಟಲ್ಲಿ ನೀವು ಬೇಕಿದ್ದರೆ ಸಿಂಗಲ್ ಕ್ರೋಶೆಟು ಮಾಡ್ಕೋಬೋದು ಫ್ರೆಂಡ್ಸ್. ಆ ಗ್ಯಾಪಲ್ಲಿ ನೀವು ಹಾಫ್ ಡಬಲ್ ಕ್ರೋಶೆಟ್ ಕಷ್ಟ ಅನಿಸೋರು ಸಿಂಗಲ್ ಕ್ರೋಶೆಟ್ನೇ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡೋಣ. ನಾನು ಆ ಸ್ಕ್ವೇರ್ ಶೇಪ್ ಕಾರ್ನರ್ ಬೀಡಿಗೆ ಲಾಕ್ ಮಾಡ್ಕೊತೀನಿ. ಕಾರ್ನರಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತೆ. ಆ ಚೈನ್ ಗ್ಯಾಪಿಗೆ ಥ್ರೆಡ್ನ ಹಾಕಿ ಎಳ್ಕೊಂಡು ಒಂದು ಲಾಕ್ ಮಾಡಿಕೊಂಡು ಇನ್ನೂ ಒಂದು ಚೈನ್ ಹಾಕ್ಕೋತೀನಿ. ಒಂದು ಲಾಕು ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರಿ ದಾರ ತೊಗೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಗ್ಯಾಪಲ್ಲಿ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಶೆಟ್ ಆಯಿತು. ಮತ್ತು ಇವಾಗ 3 ಚೈನ್ಸ್ ಹಾಕ್ಕೋತೀನಿ. 3 ಚೈನ್ಸ್ ಹಾಕ್ಕೊಂಡು ಇವಾಗ ಒಂದು ಲಾಕು, ಒಂದು ಚೈನು ಮತ್ತು ಡಬಲ್ ಕ್ರೋಶೆಟ್ ಎರಡು ಗ್ಯಾಪ್ ಮಧ್ಯ ನೀಡಲ್ನ ಹಾಕಿ ಆ ಡಬಲ್ ಕ್ರೋಶೆಟ್ಟಿಗೆ ಈ 3 ಚೈನ್ನ ಲಾಕ್ ಮಾಡ್ಕೋತೀನಿ. ಸೇಮ್ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಪಿಕಾಟ್ ಸ್ಟಿಚ್ ಅಂತ ಹೇಳಿದ್ನಲ್ಲ, ಅದೇ ರೀತಿಯೇ ಇವಾಗ ಇದಕ್ಕೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಕಾಣೋ ಹೋಲ್ ಗ್ಯಾಪಿಗೆ ಆ ಚೈನ್ ಗ್ಯಾಪಿಂದ ಥ್ರೆಡ್ನ ಎಳ್ಕೊಂಡು ಡಬಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು 3 ಚೈನ್ಸ್ನ ಆ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೋತೀನಿ. ನಾನು ಈ ಡಿಸೈನ್ನ ಹಾಫ್ ಸ್ಕ್ವೇರ್ ಬೀಡಿಗೆ ಮಾತ್ರ ಕವರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಮಿಕ್ಕಿದ ಹಾಗೆ ಬಿಡ್ತೀನಿ ಹಾಫ್ ಡಬಲ್ ಕ್ರೋಶೆಟ್ನ. ನೆಕ್ಸ್ಟ್ ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಹಾಫ್ ಡಬಲ್ ಕ್ರೋಶೆಟ್ ಗ್ಯಾಪ್ಗೆ ಥ್ರೆಡ್ನ ಹಾಕಿ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ. ಈ ರೀತಿ ನಾನು ಪಿಕಾಟ್ ಸ್ಟಿಚ್ನ ಹಾಫ್ ಸ್ಕ್ವೇರ್ ಬೀಟ್ ಫುಲ್ಲು ಹಾಫ್ ಸ್ಕ್ವೇರ್ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀನೋ ಅದರ ಆಪೋಸಿಟ್ಟಿಗೆ ಕರೆಕ್ಟಾಗಿ ಎಂಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಇದು ಹಾಫ್ ಡಬಲ್ ಕ್ರೋಶೆಟ್ ಮೇಲ್ಗಡೆನೇ ಬರುತ್ತೆ ಇದು ಡಿಸೈನು. ಮೇಲೆ ಕಾಣ್ತಿರೋ ಚೈನ್ ಗ್ಯಾಪಿಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಮತ್ತು 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಗ್ಯಾಪಿಗೆ ಲಾಕ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಫಸ್ಟಿಂದನೂ ಗೊತ್ತಾಗಿರಬೇಕು. ಫಸ್ಟ್ ಸ್ಟೆಪ್ಪು ಸೇಮ್ ಇದೇ ರೀತಿ ಪಿಕಾಟ್ ಸ್ಟಿಚ್ ಟೈಪ್ ಹಾಕಿದ್ದೀನಿ. ಇದಕ್ಕೂ ಅದೇ ಥರ ಸೇಮ್ ಹಾಕ್ಕೊಂಡೋಗಿ ಟೋಟಲ್ಲು ನನಗಿದು 13 ಪಿಕಾಟ್ ಸ್ಟಿಚ್ ಬಂದಿದೆ ಫ್ರೆಂಡ್ಸ್. ಅದು ಈ ಕಲರ್ ಥ್ರೆಡ್ಡಲ್ಲಿ ನಾನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲಿ ಒಂದು ಕಲರು, ಸೆಕೆಂಡ್ ಸ್ಟೆಪ್ಪಿಗೆ ಒಂದು ಕಲರು, 2 ಟೈಪ್ಸ್ ಆಫ್ ಕಲರ್ಸ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ರೆ ಒಂದೇ ಕಲರ್ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ಕಾಂಬಿನೇಷನ್ ನೋಡಿಕೊಂಡು ನಿಮ್ಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ, ಇಲ್ಲ ಸ್ಯಾರಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ರೆಡ್ನ. ನಾನಿದು ಸ್ಯಾಂಪಲ್ ಡಿಸೈನ್ ತೋರಿಸ್ತಿರೋದು ಫ್ರೆಂಡ್ಸ್, ನಾನು ಸ್ಯಾರಿಗೆ ಹಾಕೋತಿಲ್ಲ, ನಾನು ಸ್ಯಾಂಪಲ್ ತೋರಿಸ್ತಿರೋದು. ನೋಡಿ, ಇದೇ ರೀತಿ ನಾನು ಹಾಫ್ವರೆಗೂ ಕವರ್ ಮಾಡ್ಕೋತೀನಿ. ಪಿಕಾಟ್ ಸ್ಟಿಚ್ಚೇ ಬರುತ್ತೆ. ಟೋಟಲ್ಲು 13 ಪಿಕಾಟ್ ಸ್ಟಿಚ್ ಬಂದಿದೆ ಫ್ರೆಂಡ್ಸ್. ಅಲ್ಲಿಗೆ 13ನೇ ಪಿಕಾಟ್ ಸ್ಟಿಚ್ ಆದಮೇಲೆ ಆ ಕಾರ್ನರಲ್ಲಿರೋ ಮೇಲೆ ಚೈನ್ ಗ್ಯಾಪ್ ಕಾಣುತ್ತಲ್ಲ ಫ್ರೆಂಡ್ಸ್, ನೋಡ್ಕೊಳ್ಳಿ. ಅದೇ ಲೆವೆಲಿಗೆ ಇವಾಗ ನೆಕ್ಸ್ಟು ಸ್ಟಾರ್ಟಿಂಗ್ ಎಲ್ಲಿಗೆ ಸ್ಟಾರ್ಟ್ ಮಾಡಿರೋ ಅದ್ರ ಲೆವೆಲಿಗೆ
ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಒಂದು ಚೈನ್ ಗ್ಯಾಪ್ ಕಾಣುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನೀವು ಇದೇ ರೀತಿ ಒಂದೊಂದು ಸ್ಕ್ವೇರ್ ಬೀಡ್ಗೂ ಡಿಸೈನ್ನ ಸೆಕೆಂಡ್ ಸ್ಟೆಪ್ನ ಹಾಕ್ಕೋತ ಹೋಗಬೇಕು. ಕಂಟಿನ್ಯೂಸ್ ಇಲ್ಲ ಇದು. ನೀವು ಥ್ರೆಡ್ನ ಕಟ್ ಮಾಡ್ಕೊಂಡು ಒಂದು ಕಂಪ್ಲೀಟ್ ಆದಮೇಲೆ ಇನ್ನೊಂದಕ್ಕೆ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಆ ಥ್ರೆಡ್ನ ಕಟ್ ಮಾಡ್ಕೊಂಡಿರೋದನ್ನು ಬ್ಯಾಕ್ ಸೈಡಿಗೆ ಫ್ಯಾಬ್ರಿಕ್ ಗ್ಲೂಯಿಂದ ಸ್ಟಿಕ್ ಮಾಡ್ಕೊಬಿಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ ಆರ್ಚು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಫುಲ್ ಫಿನಿಶಿಂಗ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಆ ಕಲರ್ ಥ್ರೆಡ್ ಎಲ್ಲಿರುತ್ತೋ ಅಲ್ಲಿಗೆ ಲಾಕ್ ಅಲ್ಲಿಗೆ ಸ್ಟಿಕ್ ಮಾಡಿಕೊಂಡೆ ಗ್ಲೂಯಿಂದ. ಸ್ಟಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣುತ್ತೆ. ಫ್ರಂಟು ಬ್ಯಾಕು ಎರಡು ಸೈಡೂ ಸೇಮ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಸ್ಟಿಕ್ ಮಾಡ್ಕೊಳ್ಳೋವಾಗ ಆ ಥ್ರೆಡ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ ಮೇಲೇ ನೀವು ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಂದಿದೆ ಫುಲ್ ಫಿನಿಶಿಂಗ್ ಆದಮೇಲೆ ಡಿಸೈನು. ಇನ್ನು ಇಲ್ಲಿ ನೀವು ಬೇಕಿದ್ರೆ ಇಲ್ಲೊಂದು ಎಕ್ಸ್ಟ್ರಾ ಬೀಡ್ ಬರುತ್ತೆ ಫ್ರೆಂಡ್ಸ್, ಸ್ಕ್ವೇರ್ ಬೀಡ್ ಹತ್ರ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗ್ ನಾನು 5 ಪಿಕಾಟ್ ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟು ಸ್ಕ್ವೇರ್ ಬೀಡ್ ಒಳಗೆ ಹಾಫ್ ಡಬಲ್ ಕ್ರೋಶೆಟ್ 26 ಬಂದಿದೆ, ಮತ್ತು 5 ಪಿಕಾಟ್ ಸ್ಟಿಚ್ ಮತ್ತು ಹಾಫ್ ಡಬಲ್ ಕ್ರೋಶೆಟ್ ಸ್ಕ್ವೇರ್ ಬೀಡ್ಗೆ. ಈ ರೀತಿ ನಾನು ಫಸ್ಟ್ ಸ್ಟೆಪ್ ಫುಲ್ ಕಂಟಿನ್ಯೂ ಮಾಡ್ಕೊಳೋದೆ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಪಿಗೆ ಪಿಕಾಟ್ ಸ್ಟಿಚ್ಚು ಹಾಫ್ ಸ್ಕ್ವೇರ್ ಬೀಡಿಂದ ನೆಕ್ಸ್ಟ್ ಹಾಫ್ ಸ್ಕ್ವೇರ್ ಬೀಡಿಗೆ ಪಿಕಾಟ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಪಿಕಾಟ್ಸ್ ಟೋಟಲ್ಲು 13 ಪಿಕಾಟ್ ಸ್ಟಿಚ್ ಬಂದಿದೆ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಗಿದೆ ಡಿಸೈನು. ನಾನು ಈ ರೀತಿ ಥ್ರೆಡ್ನ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಿಗೆ ಸ್ಟಿಕ್ ಮಾಡ್ಕೊತೀನಿ. ನೆಕ್ಸ್ಟು ಎಂಡಿಂಗಲ್ಲಿ ಫ್ರೆಂಡ್ಸ್ 5 ಪಿಕಾಟ್ ಸ್ಟಿಚ್ ಆದಮೇಲೆ ಸ್ಟಾರ್ಟಿಂಗ್ ಸ್ಟೆಪ್ ಇದು ಹೇಳ್ತಿರೋದು. 2 ಚೈನ್ಸ್ ಹಾಕ್ಕೊಂಡು ಸ್ಯಾರಿಗೆ ಒಂದು ಸರಿ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಹಾಕ್ಕೊಂಡು ನೀವು ಥ್ರೆಡ್ನ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡಿಗೆ ಸ್ಟಿಕ್ ಮಾಡ್ಕೊಬಿಡಿ. ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಡಿಸೈನು. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಅಲ್ಲಲ್ಲಿ ಒಂದು ನಿಮ್ಗೆ ಯಾವ ರೀತಿ ಬೀಡ್ ಬೇಕು ಅನಿಸುತ್ತೋ ಆ ರೀತಿ ಬೀಡ್ಸ್ನ ಇಲ್ಲ ಸ್ಟಿಚ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಗ್ಲೂ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೊಬಿಡಿ. ನೋಡಿ ಫ್ರೆಂಡ್ಸ್, ಆ ರೀತಿ ಅಲ್ಲಿ ಪ್ಲೇಸ್ ಮಾಡಿಕೊಂಡು ನೀವು ಆ ಪ್ಲೇಸಿಗೆ ಥ್ರೆಡ್ ತೊಗೊಂಡು ನಾರ್ಮಲ್ ಥ್ರೆಡ್ಡಲ್ಲಿ ಸ್ಯೂಯಿಂಗ್ ಥ್ರೆಡ್ಡಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಬೋದು. ನಾನು ಗ್ಲೂ ಹಾಕಿನೇ ಸ್ಟಿಕ್ ಮಾಡ್ಕೊತೀನಿ. ಫೈನಲ್ಲು ನಾನು ಎಲ್ಲ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಕುಚ್ಚಿಲ್ಲ ಅಂದ್ರೂ ಹ್ಯಾಂಗಿಂಗ್ಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಫೈನಲ್ ಫಿನಿಶಿಂಗು ನೋಡ್ಬೋದು ನೀವೇ. ನೋಡಿ ಫ್ರೆಂಡ್ಸ್, ಬೀಡ್ಸ್ನ ನಾನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಾಣಿಸುತ್ತೆ ಫೈನಲ್ ಫಿನಿಶಿಂಗು. ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋನ. ಮತ್ತು ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.